ನವೆಂಬರ್ ಕ್ರಾಂತಿ ಗದ್ದಲ ಜೋರಾಗಿದೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಗದ್ದಲ ಒಂದು ಕಡೆ ಜೋರಾಗಿದ್ರೆ ಮತ್ತೊಂದು ಕಡೆ ಯತೀಂದ್ರ ಹೇಳಿಕೆ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಸಚಿವರು ರಹಸ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಗದ್ದಲ ಜೋರಾಗಿದೆ, ಬಹಳ ಕೇಳ್ಬರ್ತಾ ಇದೆ. ಒಂದು ಕಡೆ ಯತೀಂದ್ರ ಹೇಳಿಕೆ ಬಹಳ ಸಂಚಲನ ಸೃಷ್ಟಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಚಿವರು ರಹಸ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಈ ಒಂದು ರಹಸ್ಯ ಸಭೆಗಳು ನಡೀತಾ ಇದೆ. ಸಿಎಂ ಸ್ಥಾನದ ರೇಸ್ನಲ್ಲಿ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಹೆಸರನ್ನ ಮುನ್ನೆಲೆಗೆ ತಂದಿದ್ರು. ಈ ಬೆನ್ನಲ್ಲೇ ಕೈ ಪಾಳ್ಯದಲ್ಲೇ ಹಲವು ಲೆಕ್ಕಾಚಾರಗಳು ನಡೀತಾ ಇದೆ. ಸತೀಶ್ ಜಾರಕಿಹೊಳಿಯನ್ನ ಪಕ್ಕಕ್ಕಿಟ್ಟು ದಲಿತ ಸಚಿವರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸಭೆ ಮಾಡಿದ್ರು. ಜಾರಕಿಹೊಳಿಯನ್ನೇ ಒಬ್ಬಂಟಿ ಮಾಡಿದ್ರ ಹಾಗಾದ್ರೆ ಸಚಿವರು? ಯತೀಂದ್ರ ಹೇಳಿಕೆ ಅಹಿಂದ ಸಚಿವರನ್ನೇ ಬೇರೆ ಮಾಡ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಸಭೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಮಹದೇವಪ್ಪ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಕೂಡ ಇಡ್ತಾ ಇದ್ರು. ಆದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿಲ್ಲ. ಸದ್ಯಕ್ಕೆ ಸಾಕಷ್ಟು ರಹಸ್ಯ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ರಹಸ್ಯ ಸಭೆಗಳಲ್ಲಿ ಏನೆಲ್ಲ ಚರ್ಚೆ ಮಾಡಿರಬಹುದು ಎಂಬ ವಿಚಾರ ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಕಳೆದ ಕೆಲ ದಿನಗಳಿಂದ ಈ ಒಂದು ರಹಸ್ಯ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಏನೆಲ್ಲ ಆಗತ್ತೆ, ದಲಿತ ಸಚಿವರು ಯಾವ ನಿರ್ಣಯಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆಯೂ ಕೂಡ ಸಭೆಯನ್ನ ಮಾಡಿದ್ರು ಪರಮೇಶ್ವರ್ ಮಹದೇವಪ್ಪ. ಈ ಒಂದು ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ಎಂಬಿ ಪಾಟೀಲ್ ಅವರು ಕೂಡ ಭಾಗಿಯಾಗಿದ್ರು. ದಲಿತ ಸಿಎಂ ಆಗ್ಲೇಬೇಕು ಅಂತಿರೋ ಕೆಲವು ನಾಯಕರು, ದಲಿತ ನಾಯಕರಿಗೆ ಈಗ ಲಿಂಗಾಯತ ಸಚಿವರು ಕೂಡ ಹಾಗಾದ್ರೆ ಸಾಥ್ ಕೊಟ್ರಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಈಗ ಎಲ್ಲರೂ ಕೂಡ ಈ ಒಂದು ಸಭೆಗೆ ಭಾಗಿಯಾಗ್ತಾ ಇದ್ದಾರೆ. ಲಿಂಗಾಯತರು ಕೂಡ ಭಾಗಿಯಾಗ್ತಿರೋದ್ರಿಂದ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರಾ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಜಾರಕಿಹೊಳಿಯನ್ನ ದೂರ ಮಾಡಿದ್ರ ದಲಿತ ಸಚಿವರು, ಯಾಕೆ ಈ ಒಂದು ಸಭೆಗೆ ಆಹ್ವಾನ ನೀಡಿಲ್ಲ? ಪ್ರತಿ ಬಾರಿ ಏನಾದ್ರು ಸಭೆ ಮಾಡಿದ್ರೆ ತ್ರಿಮೂರ್ತಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೆ ಈಗ ಸತೀಶ್ ಜಾರಕಿಹೊಳಿಯನ್ನ ಕೈ ಬಿಟ್ರ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಆದ್ರೆ ಈಗ ದಲಿತ ಸಚಿವರಿಂದ ಜಾರಕಿಹೊಳಿ ಅವರು ದೂರ ಉಳಿದಿದ್ದಾರೆ. ನಿನ್ನೆಯೂ ಕೂಡ ಪರಮೇಶ್ವರ್ ಆಗಿರಬಹುದು, ಮಹದೇವಪ್ಪ ಸಭೆಯನ್ನ ಮಾಡಿದ್ರು, ಮೊನ್ನೆನೂ ಕೂಡ ಸಭೆಯನ್ನ ಮಾಡಿದ್ರು. ಆದ್ರೆ ಆ ಒಂದು ಸಭೆಗೆ ಆಹ್ವಾನ ಕೊಟ್ಟಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಬಹುದು. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಸತೀಶ್ ಜಾರಕಿಹೊಳಿ ಅವರ ವಿಚಾರವಾಗಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈಗ ನಿನ್ನೆ ಕೂಡ ದಲಿತ ಸಚಿವರು ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಆ ಒಂದು ಮೀಟಿಂಗ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಅವ್ರನ್ನೇನಾದ್ರು ದೂರ ಇಟ್ಟಿದ್ದಾರಾ ದಲಿತ ನಾಯಕರು ಅಂತ? ಸಾಹಿತ್ಯ ನವೆಂಬರ್ ಕ್ರಾಂತಿ ಅನ್ನುವಂತಹದ್ದೇನ್ ಶುರುವಾಗಿದೆ, ಅದರ ಬೆನ್ನಲ್ಲೇ ಸಾಲು ಸಾಲು ರಹಸ್ಯ ಸಭೆಗಳು ನಾಯಕರುಗಳು ಮಾಡ್ತಾ ಇರುವಂತಹದ್ದು. ಒಂದು ಏನು ನಡೆಯೋದೇ ಇಲ್ಲ ಅನ್ನುವಂತಹದ್ದನ್ನ ಅವರೇ ಹೇಳಿದ್ರು ಕೂಡ ಈ ರೀತಿಯಾದಂತಹ ಸಭೆಗಳು, ಈ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ಗಳು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಪ್ರಮುಖವಾಗಿ ಮೊನ್ನೆ ಅಷ್ಟೇ ರಾತ್ರಿ ಸುಮಾರು 11:11ವರೆಗೆ ಖಾಸಗಿ ಹೋಟೆಲ್ ಒಂದರಲ್ಲಿ ದಲಿತ ನಾಯಕರುಗಳು ಜೊತೆಗೆ ಲಿಂಗಾಯತ ನಾಯಕರುಗಳು ಸೇರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನುವಂತಹದನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಪ್ರಮುಖವಾಗಿ ಪರಮೇಶ್ವರ್ ಮತ್ತೆ ಮಹದೇವಪ್ಪ ಹಾಗೂ ಎಂಬಿ ಪಾಟೀಲ್ ಮತ್ತೆ ದಿನೇಶ್ ಗುಂಡೂರಾವ್ ಆ ಒಂದು ಮೀಟಿಂಗ್ ಅಲ್ಲಿ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೀಗ ಇರುವಂತಹದ್ದು. ಆದ್ರೆ ಇದೆಲ್ಲದರ ನಡುವೆ ಒಂದು ಗಮನಿಸಬೇಕಾದಂತಹ ಅಂಶ, ಇಷ್ಟು ದಿನ ಒಗ್ಗಟ್ಟಾಗಿ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಸೇರಿಸ್ಕೊಂಡು ತ್ರಿಮೂರ್ತಿ ನಾಯಕರುಗಳು ಸಭೆಯನ್ನ ಮಾಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಡಿವೈಡ್ ಅಂಡ್ ಪಾಲಿಸಿ ಅನ್ನುವಂತಹದ್ದಂದ್ರೆ ಅವರನ್ನ ಹೊರಗಿಟ್ಟು ಸಭೆಗಳನ್ನ ಮಾಡ್ತಾ ಇರುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರನ್ನೇ ಒಡಕು ಮೂಡಿದೆ ಅನ್ನುವಂತಹದ್ದು. ಯಾಕಂದ್ರೆ ಸಹಜವಾಗಿ ದಲಿತ ಸಿಎಂ ಆಗ್ಬೇಕು ಅನ್ನುವಂತಹದ್ದು, ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ದಲಿತ ನಾಯಕರಲ್ಲಿ ಒಬ್ರು ಸಿಎಂ ಸ್ಥಾನಕ್ಕೆ ಏರ್ಬೇಕು ಅನ್ನುವಂತಹದ್ದು ಒಂದಿಷ್ಟು ಅಜೆಂಡಾ ಇತ್ತು. ಆದ್ರೆ ಇದೀಗ ಇದ್ದಕ್ಕಿದ್ದಂತೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಅಹಿಂದ ನಾಯಕತ್ವ ಜಾರಕಿಹೊಳಿ ಅವರಿಗೆ ಇದೆ ಅನ್ನುವಂತಹದ್ದೇನಿದೆ, ಅದೇ ಎಲ್ಲೋ ಒಂದ್ ಕಡೆ ಈ ನಾಯಕರ ಸ್ಥಿತಿಗೆ ಕಾರಣ ಆಯ್ತಾ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಎದ್ದಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.